ಡ್ರ್ಯಾಗನ್ ಇದು ಪ್ರಶಾಂತ್ ನೀಲ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಈ ಸಿನಿಮಾದಲ್ಲಿ ಜೂನಿಯರ್ NTR ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಈ ಕಾಂಬೋ ಬರ್ತಿದೆ ಅಂತ ಗೊತ್ತಾದ್ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಜಾಸ್ತಿ ಆಯ್ತು. ಒಂದ್ ಕಡೆ ಕಂಪ್ಲೀಟ್ ರಾ ವರ್ಲ್ಡ್ ಮಾಸ್ ಕ್ರಿಯೇಟ್ ಮಾಡಿರುವಂತ ಡೈರೆಕ್ಟರ್, ಇನ್ನೊಂದ್ ಕಡೆ ಸಿಕ್ಕಾಪಟ್ಟೆ ಎಕ್ಸ್ಕ್ಲೂಸಿವ್ ಸ್ಕ್ರೀನ್ ಪ್ರೆಸೆನ್ಸ್ ಇರುವಂತ ಆಕ್ಟರ್. ನ್ಯಾಚುರಲಿ ಇವರಿಬ್ರು ಒಟ್ಟಿಗೆ ಬಂದ್ರೆ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ನನಗೂ ಇತ್ತು. ಈಗ ರಿಲೀಸ್ ಆಗಿರುವಂತ ಡ್ರ್ಯಾಗನ್ ಗ್ಲಿಮ್ಸ್ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಆನೆಸ್ಟ್ಲಿ ಹೇಳ್ಬೇಕು ಅಂದ್ರೇನೆ ಈ ಗ್ಲಿಮ್ಸ್ ಸ್ಟಾರ್ಟ್ ಆದ್ಮೇಲೆನೆ ಸಿನಿಮಾ ಹೇಗಿರ್ಬೋದು ಅಂತ ನಾನು ಸ್ವಲ್ಪ ಪ್ರಿಡಿಕ್ಟ್ ಮಾಡಿದೆ. ಪ್ರಶಾಂತ್ ನೀಲ್ ಅವರು ಮತ್ತೆ ಆ ಡಾರ್ಕ್ ವರ್ಲ್ಡ್ ಅಲ್ಲಿ ಜನರನ್ನ ಸೀಟ್ ಎರ್ತ್ನಲ್ಲಿ ಕೂರಿಸುವಂತ ಕಥೆನ ತೆಗೆದಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಿತ್ತು, ಯಾಕಂದ್ರೆ ನೀಲ್ ಅವರ ಸಿನಿಮಾದಲ್ಲಿ ಕತೆಗಿಂತ ಮೊದಲೇ ಅಲ್ಲಿನ ಅಟ್ಮಾಸ್ಫಿಯರ್ ನಮ್ಮನ್ನ ಸಿನಿಮಾದೊಳಗೆ ಕರ್ಕೊಂಡು ಹೋಗ್ಬಿಡುತ್ತೆ. KGF ನಲ್ಲಿ ಗೋಲ್ಡ್ ಮೈನ್, ಸಲಾರ್ ಅಲ್ಲಿ ಡಾಚಾ, ಇವಾಗ OPM ಡ್ರೈವ್ ನ ಬ್ಯಾಕ್ ಡ್ರಾಪ್. ಸಿನಿಮಾ 1966 ಅಲ್ಲಿ ಕತೆ ನಡೆಯುತ್ತೆ ಅಂತ ನ್ಯೂಸ್ ಇಂದ ಇಂಟು ಸಿಕ್ಕಿದೆ. ಥೀಮ್ಸ್ ನಲ್ಲಿ ನಮ್ಮ ಅಟೆನ್ಷನ್ ನ ಪಡ್ಕೊಂಡಿದ್ದು ಜೂನಿಯರ್ NTR ನ ಟ್ರಾನ್ಸ್ಫಾರ್ಮೇಶನ್. ಇವ್ರನ್ನ ಈ ರೀತಿ ಸ್ಲಿಮ್ ಅಂಡ್ ಫಿಟ್ ರಗಡ್ ಲುಕ್ ಅಲ್ಲಿ ನೋಡಿದಾಗೆಲ್ಲ ಒಂದು ಹೊಸತನದ ಫೀಲ್ ಬರುತ್ತೆ. ಯಾಕಂದ್ರೆ ದೇವರ ಸಿನಿಮಾದಲ್ಲೂ ಸ್ಮಾಶ್ ಶೇಡ್ ಇತ್ತು, ಆದ್ರೆ ಇಲ್ಲಿ ಇನ್ನೊಂಚೂರು ಸ್ವಲ್ಪ ಡಾರ್ಕ್ ಆಗಿದೆ. ಇವ್ರ ಬಾಡಿ ಅಥವಾ ಐಸ್ ಅಲ್ಲಿ ಕಾಣುತ್ತಿರುವಂತ ವೈಲೆಂಟ್ ಅಗ್ರೆಷನ್ ಎಲ್ಲ ನೋಡಿದಾಗ ಇವರು ಈ ರೋಲ್ಗೆ ಫುಲ್ ಕಮಿಟ್ ಆಗಿದ್ದಾರೆ ಅನ್ನೋದು ಕಾಣಿಸ್ತಿದೆ. ಶವಗಳ ರಾಶಿ ಮೇಲೆ ನಿಂತು ಡೈಲಾಗ್ ಹೊಡೆಯುವಂತ ಶಾಟ್ ನೋಡಿ ಫ್ಯಾನ್ಸ್ಗೆ ಎಂತ ಗೂಸ್ ಬಂಪ್ಸ್ ಬರ್ಬೋದು ಅಂತ ನೀವೇ ಅಂದಾಜ್ ಮಾಡ್ಕೊಳ್ಳಿ. ಇಲ್ಲಿ NTR ಅವ್ರನ್ನ ಒಂದು ವೈಲೆಂಟ್ ಡಾರ್ಕ್ ಝೋನ್ ಅಲ್ಲಿ ತಳ್ಳಿದ್ದಾರೆ ಅನ್ನೋ ಫೀಲ್ ಬಂತು. ಯೂಶುವಲಿ ಜೂನಿಯರ್ NTR ಅವರು ಇದು ಎಷ್ಟೇ ಮಾಸ್ ರೋಲ್ ಗಳನ್ನ ಮಾಡಿದ್ರು ಅದರೊಳಗೆ ಒಂದು ಇಮೋಷನಲ್ ಬ್ಯಾಕ್ ಡ್ರಾಪ್ ಕೂಡ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ವೈಲೆಂಟ್ ಆರಾ ಇದೆ. ವಿಲ್ ವಾಸ್ ಬಾರ್ನ್ ಅನ್ನೋ ಟೈಟಲ್ ಟ್ರ್ಯಾಕೇ ಸಾಕು ಈ ಕ್ಯಾರೆಕ್ಟರ್ ಏನು ಅಂತ ಊಹೆ ಮಾಡ್ಕೊಳೋದಕ್ಕೆ. ಒಂದು ವಿಷಯ ಅಂತೂ ಇಗ್ನೋರ್ ಮಾಡೋದಕ್ಕೆ ಆಗೋದಿಲ್ಲ. ಈ ಗ್ಲಿಮ್ಸ್ ನೋಡಿದಾಗ KGF ಮತ್ತೆ ಸಲಾರ್ ಗ್ಲಿಮ್ಸ್ ಇಲ್ಲಿ ಮಿಕ್ಸ್ ಆಗಿದೆ ಅಂತ ಕಾಣಿಸ್ತಿದೆ. ಕಲರ್ ಪ್ಯಾಲೆಟ್ಸ್ ಇಂದ ಹಿಡಿದು ಕ್ಯಾಮ್ರಾ ಮೂವ್ಮೆಂಟ್ಸ್ ವರೆಗೂ, ಹೆವಿ ಸ್ಲೋ ಮೋಷನ್ ಇಂದ ಹಿಡಿದು ಬ್ಯಾಕ್ ಗ್ರೌಂಡ್ ಸ್ಕೋರ್ ವರೆಗೂ ಕಂಪ್ಲೀಟ್ಲಿ ಫ್ರೆಶ್ ಅಂತ ಅನಿಸ್ಲಿಲ್ಲ. ಸ್ವಲ್ಪ ಸಲಾರ್ ಮತ್ತೆ KGF ಫೀಲ್ ಕೊಡುತ್ತೆ. ಗ್ಲಿಮ್ಸ್ ಸಿನಿಮಾದಲ್ಲಿರೋ ಪ್ರಪಂಚನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದೆ. ಯೂಶುವಲಿ ಗ್ಲಿಮ್ಸ್ ಗಳು 1.5 ನಿಮಿಷದಲ್ಲೇ ಮುಗ್ದೋಗ್ತವೆ, ಆದ್ರೆ ಪ್ರಶಾಂತ್ ನೀಲ್ ಅವರು ಈ ಗ್ಲಿಮ್ಸ್ ನ 4.5 ನಿಮಿಷದ ತನಕ ಶೂಟ್ ಮಾಡಿದ್ದಾರೆ. ಮತ್ತೆ ಆ ಗ್ಲಿಮ್ಸ್ ಅಲ್ಲೇ ಆ ವರ್ಲ್ಡ್ ಮತ್ತೆ ಆ ಕ್ಯಾರೆಕ್ಟರ್ ಬಗ್ಗೆ ಜನರಿಗೆ ಸ್ವಲ್ಪನಾದ್ರೂ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ವಿಜುವಲ್ಸ್ ಕೂಡ ಸಾಲಿಡ್ ಆಗಿ ಕಾಣಿಸ್ತಿದೆ. ನೀಲ್ ಅವರ ಸಿನಿಮಾದಲ್ಲಿ ಆ ವಾತಾವರಣ ನಮಗೆ ಮೊದಲು ಕನೆಕ್ಟ್ ಆಗುತ್ತೆ, ಆಮೇಲೆ ಸ್ಟೋರಿ ಕನೆಕ್ಟ್ ಆಗುತ್ತೆ. ಇಲ್ಲಿ ಅದೇ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇಲ್ಲಿನ ಫ್ರೇಮ್ಸ್ ಗಳನ್ನ ನೋಡ್ತಾ ಇದ್ರೆ ಬಿಗ್ ಸ್ಕ್ರೀನ್ ನಲ್ಲಿ ನೋಡುವಾಗ ನಮಗೆ ಯಾವ ರೀತಿ ಫೀಲ್ ಕೊಡಬಹುದು ಅಂತ ಈಗಲೇ ಊಹೆ ಮಾಡ್ಕೊಳ್ಳಿ. ಇನ್ನು ಈ ಮಾಫಿಯಾನ ತಡೆಯೋದಕ್ಕೆ ಡ್ಯಾಶಿಂಗ್ ಕಾಪ್ ಆಗಿ ಅನಿಲ್ ಕಪೂರ್ ಅವರು ಕಾಣಿಸ್ಕೊಂತಿದ್ದು, ಅವರ ಪಾತ್ರ ಸಿನಿಮಾಗೆ ಏನ್ ವ್ಯಾಲ್ಯೂ ಕೊಡುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಇನ್ನು ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ನೀಲ್ ಅವರ ಸಿನಿಮಾದಲ್ಲಿ ಫಿಮೇಲ್ ಕ್ಯಾರೆಕ್ಟರ್ ಗಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಫಾರ್ ಎಕ್ಸಾಂಪಲ್ KGF ನ ಹೀರೋಯಿನ್ ಆಗಿರ್ಬೋದು ಅಥವಾ ಸಲಾರ್ ನ ಹೀರೋಯಿನ್ ಆಗಿರ್ಬೋದು, ಅವ್ರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿರ್ಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ರುಕ್ಮಿಣಿ ಅವ್ರನ್ನ ಹೇಗೆ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿದೆ. ಇಲ್ಲಿ ರವಿ ಬಸೂರ್ ಅವರ ಸ್ಕೋರ್ ಇಲ್ಲ ಅಂದ್ರೆ ನೀಲ್ ಅವರ ಪ್ರಪಂಚ ಇನ್ಕಂಪ್ಲೀಟ್. ಈ ಮೂವಿ ರಿಲೀಸ್ ಆದ್ಮೇಲೆ ಥಿಯೇಟರ್ ಅಲ್ಲಿ ಎಂತಹ ಪ್ರಳಯವನ್ನು ಹುಟ್ಟಿಸುತ್ತೆ ಅಂತ ಮೂವಿ ರಿಲೀಸ್ ಆದ್ಮೇಲೆ ನೋಡೋಣ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.